ಪತ್ರಕರ್ತನೇನಾದ್ರು ಗೆಟ್ ಔಟ್ ಅಂದ್ರು. ನಿಮ್ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ಹಂಗೆ ನನ್ನ ತಿರ್ಚಾಕಿ ಹೆಂಗ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ. ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಅವನ ಯಾಕೆ ಬಾಯಿ ಮುಚ್ಚಿತಾನೆ ಹಂಗಾರೆ? ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಓಟೋಗಿರ್ತಾರೆ ಪಾಕಿಸ್ತಾನಕ್ಕೆ. ಅವರು ವಿಚಾರಣೆಗೂ ಕರೆದಿಲ್ಲ. ಯಾರು ಒತ್ತಡ ಇರಬೇಕು? ಈ ಪವಿತ್ರ ಸ್ಥಳವನ್ನ ಇವತ್ತು ಅಪವಿತ್ರ ಮಾಡ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ. ನಾವು ಬದುಕಿದ್ರು ಒಂದೇ, ಸತ್ರು ಒಂದೇ. ನಾವು ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ. ಅವರು ಆ ಘೋಷಣೆ ಕೂಗಿದ್ಮೇಲೆ ಪತ್ರಕರ್ತರು ಕೇಳಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದಾರಲ್ಲಪ್ಪ, ನಿಮ್ ರಿಯಾಕ್ಷನ್ ಏನು ಅಂತ. ಏನ್ ಹೇಳಿದ್ರು? ನೀವೇನ್ ಹೇಳಿದ್ರಿ ಅವರಿಗೆ? ಯಾವುದೇ ಕಾರಣಕ್ಕೆ ಬಿಡಲ್ಲ, ಇನ್ನು ಮುಂದೆ ಹೆಜ್ಜೆ ಹೋಗ್ಬೇಕಾಯ್ತು, ಗುಂಡಾಗ್ತೀನಿ ಅಂತ ಹೇಳ್ಬೇಕಾಯ್ತು. ಹೇಳಿಲ್ಲ. ನೀವೇನ್ ಹೇಳ್ಬೇಕಾಯ್ತು? ಅವರೇನ್ ಹೇಳಬೇಕಾಯ್ತು? ಯಾವನವನ್ ಹಂಗೆ ಹೇಳ್ತಾನ ಅವನು ಇವಾಗ ಇಮಿಡಿಯೇಟ್ ಆಗಿ ಇಲ್ಲೇ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಶಿಕ್ಷೆ ಆಗುತ್ತೆ, ಗುಂಡಾರಿಸ್ತೀನಿ ಅಂತ ಹೇಳ್ಬೇಕು ಅಂತ. ಪತ್ರಕರ್ತನೇನಾದ್ರು ಗೆಟ್ ಔಟ್ ಅಂದ್ರು. ಗೆಟ್ ಔಟ್ ಅಂದ್ರು. ನೀವು ಹಾಕಿದ್ದು ಓಟು, ನೀವೇ ಅವ್ರನ್ನ ನಾಮಿನೇಟ್ ಮಾಡಿದ್ದು, ನೀವು ಓಟ್ ಹಾಕಿದ್ದು, ಎಲ್ಲರೂ ಪ್ರಾಶಸ್ತ್ಯ ಮತ ಓಟ್ ಹಾಕಿದ್ದೀರಾ ಅಂತವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ. ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ನಿಮ್ ಬಾಯಲ್ಲಿ ಬಂದಿದ್ದ ಮಾತು, ನಿಮ್ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ಅದನ್ನ ನಾವು ಪ್ರಶ್ನೆ ಕೇಳ್ತಾ ಇರೋದು. ನಾವು ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಸದನದಲ್ಲಿ ಚರ್ಚೆ ಆಗುವಂತ ಅವಶ್ಯಕತೆನೇ ಇರಲಿಲ್ಲ. ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ, ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ. ಗೆಟ್ ಔಟ್, ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ. ಬಿರಿ ಇಲ್ಲೇ ಅಲ್ಲ, ಅವರು ಪಾರ್ಕಿಂಗ್ ಲಾಂಜ್ ಅಲ್ಲೂ ಹೇಳಿರೋದು ನನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ. ಒಂದೇ ಕಡೆ ಘೋಷಣೆ ಕೂಗಿಲ್ಲ. ತಾವು ಇಷ್ಟೆಲ್ಲ ಮಾತಾಡಿದಾಗ ಎಲ್ಲೂ ಕೂಡ ಮಾಡಿದಾರ, ಆಗಿದಾರ, FS ಇಷ್ಟರಲ್ಲೇ ಇದ್ದೀರಾ. ಇನ್ನು ಇಷ್ಟೆಲ್ಲ ದಾಖಲೆಗಳು ಕಣ್ಣು ಮುಂದೆ, ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವೆಲ್ಲ ಇದ್ದೀರಿ. ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ, ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ. ಆದ್ರೆ ಎಲ್ಲರೂ ತಿರ್ಚಾಕಲ್ಲ, ಎಲ್ಲರೂ ಮಾಧ್ಯಮ ಪೂರ್ತಿ ತಿರ್ಚಾಕಲ್ಲ. ಹಂಗೆಲ್ಲ ಹಂಗೆ ನಾನು ತಿರ್ಚಾಕಿ ಹೆಂಗ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ, ಬಂಧಿಸಿ ಅವ್ರನ್ನೆಲ್ಲರನ್ನು. ನಾವು ಅವ್ರ ಪರವಾಗಿ ಮಾತಾಡಿದೀವಿ, ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡಕ್ಕಾಗ್ತಾ ಇಲ್ಲ? ನಿಮ್ ಕೈಲಿ ತಪ್ಪು ಮಾಡಿದಾರಲ್ಲ ಮಾಧ್ಯಮದವರು. ಕೆಲವರು ಮಾಧ್ಯಮ ಹಿಂಗೆ ಹೇಳಿದ್ದಾರೆ, ಹಂಗೆ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ಯಾರು ಹೇಳಿದಾರೆ ಅವನ್ನೆಲ್ಲ ಬಂಧಿಸ್ಬಿಡಿ. ನಾವು ಹೇಳಿದಿರಿ, ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತುಕೊಂಡ್ರು? ಅಲ್ಲ, ಈಗ ಮೌನಂ ಅಂದ್ರೆ ಏನು? ಸಮ್ಮತಿ ಲಕ್ಷಣ ಅಂತ. ಅವ್ರ ಬಗ್ಗೆ ಮೌನ ಆಗಿದ್ದಾರೆ. ಮೌನ ಆಗಿದ್ರು ಪರವಾಗಿಲ್ಲ, ಅವ್ರು ರಿಯಾಕ್ಷನ್ ಮಾಡಿದ್ರು ಮೌನ ಇದಾರೆ ಅಂತ ಬರಲ್ಲ. ಅವ್ರ ಬಗ್ಗೆ ಮಾಧ್ಯಮದವ್ರನ್ನ ನೀವು ಗೆಟ್ ಔಟ್ ಅಂತ ಹೇಳಿದಾರಲ್ಲ, ಹೋಗ್ರಿ, ನೀವ್ಯಾರ್ರಿ ಕೇಳಕ್ಕೆ ಅನ್ನೋ ಪ್ರಶ್ನೆ ಮಾಡಿದಾರಲ್ಲ. ಇನ್ನೂ ಏನ್ ಡೌಟ್ ಬೇಕು? ನೀವು ಇನ್ನೂ ಒಪ್ಕೊಂಡೇ ಇಲ್ಲಲ್ಲ. ಆಗಿದೆ ಇನ್ಸಿಡೆಂಟ್, ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ. ನಾನು ಅಧ್ಯಕ್ಷರಿಗೆ ಹೇಳಿದೆ, ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಅವನೇ, ಅವನ್ಯಾಕೆ ಬಾಯಿ ಮುಚ್ಚಿತಾನೆ ಹಂಗಾರೆ? ತಪ್ಪು ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ. ಈಗ ಎಲ್ಲಾ ಕಡೆನೂ ಘೋಷಣೆಗಳು ಕೂಗಿದ್ದಾರೆ, ಒಂದೇ ಕಡೆ ಘೋಷಣೆ ಕೂಡ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ, 4 ಕಡೆನೂ ಘೋಷಣೆ ಕೂಗಿದ್ದಾರೆ. ಆ 3 ಇದ್ ಕಡೆ ಯಾಕೆ ಇಶ್ಯೂ ಆಗಿಲ್ಲ? ಇದು ಆಗ್ಬೇಕಾದ್ರೆ ಎಲ್ಲ ಕಡೆ ಆಗ್ಬೇಕಾಯ್ತಲ್ಲ. ಆ 3 ಕಡೆ ಏನು ಇಶ್ಯೂ ಆಗಿಲ್ಲ, ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯ್ತು? ಅವ್ರು ಯಾಕೆ ಮಾಧ್ಯಮ ಇವರು ಕಾಂಗ್ರೆಸ್ ಒಬ್ಬ ಇನ್ನೊಬ್ಬ ಕಾರ್ಯಕರ್ತ ಅವ್ರ ಬಾಯಿ ಯಾಕೆ ಮುಚ್ತಾವ್ರೆ? ನನ್ನ ಹತ್ರ ಇದೆ, ಕ್ಲಿಪ್ಪಿಂಗ್ ಕಳಿಸ್ತೀನಿ ನಾನು. ಯಾಕೆ ಮುಚ್ತಾನೆ? ಯಾಕೆ ಮುಚ್ತಾರೆ? ಆಗಿಲ್ಲ ಅಂದ್ರೆ ಯಾಕೆ? ಅವನು ತಪ್ಪು ಹೇಳಿದ್ದಾನೆ, ಅವ್ರು ಮುಚ್ಚಿದ ಬಾಯಿ ಆಗ್ತಾನೆ. ಹೌದು, ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಓಟೋಗಿರ್ತಾರೆ ಪಾಕಿಸ್ತಾನಕ್ಕೆ. ಅವರು ನೀವು ತನಿಖೆ ಮಾಡಿ ಅಷ್ಟು FS ರಿಪೋರ್ಟ್, ಈ ಕಣ್ಣಿಗೆ ಅದೆಲ್ಲ ಅಂಗೈ ಉಣ್ಣಿಗೆ ಅದೇನೋ ಬೇಕು ಅಂತ ಹೇಳ್ತಾರಲ್ಲ, ಆ ತರ. ಅಂದ್ರೆ ನನ್ಗೆ ಅನಿಸ್ತೈತೆ ಇವ್ರು ಹೆಂಗ್ ಬಂದ್ರು, ಹೆಂಗ್ ಹೋದ್ರು, ಯಾರ ಬೆಂಬಲದಿಂದ ಬಂದ್ರು, ಯಾರ ಬೆಂಬಲದಿಂದ ಹೋದ್ರು, ಅದನ್ನು ಆಗಿಲ್ಲಲ್ಲ. ಇಷ್ಟಾದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವೆಲ್ಲ ಹೇಳಿದ್ರಿ, ನಾವೆಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹಾಗೆ ಹೀಗೆ ಏನೇನು ಹೇಳಿದ್ದೀರ. ನಾನು ಅಲ್ಲಂತ ಎಲ್ಲ ಹೇಳಿದ್ದೀರ. ಘಟನೆ ಆಗಿ ಇಷ್ಟೊತ್ತಾದ್ರೂ ಕೂಡ ಒಬ್ಬರನ್ನ ಪೊಲೀಸರು ವಿಚಾರಣೆಗೂ ಕರೆದಿಲ್ಲ. ಇನ್ನೆಷ್ಟು ಒತ್ತಡ ಇರಬೇಕು? ಯಾರು ಒತ್ತಡ ಇರಬೇಕು? ಸರ್ಕಾರ ಒಂಥರ ಅಸಹಾಯಕರ ರೀತಿ ನಿಂತಿದೆ ಅಂತ ನನ್ಗನ್ಸ್ತಾ ಇತ್ತು. ಎಲ್ಲ ನೋಡ್ತಾ ಇದ್ರೆ ಅಸಹಾಯಕರ ತರ, ಏನು ಮಾಡಕ್ಕಾಗಲ್ಲ, ಏನೋ ಮಾಡಿದ್ರೆ ನಮ್ಗೇನೋ ಸಮಸ್ಯೆ ಆಗ್ಬಿಡುತ್ತೆ, ತೊಂದರೆ ಆಗುತ್ತೆ, ಆಯ್ತು ಭಯದಿಂದ ಏನೋ ನಿಂತಿರೋ ತರ ಕಾಣಿಸ್ತಾ ಇತ್ತು. 7 ಕೋಟಿ ಕನ್ನಡಿಗರ ಹೃದಯ ಇರುವಂತ
ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡು ಮಾಡ್ತಕ್ಕಂಥ ಇರುವಂತ ಒಂದು ಸ್ಥಳ ಇದು, ಪವಿತ್ರವಾದಂತ ಸ್ಥಳ. ಈ ಪವಿತ್ರ ಸ್ಥಳವನ್ನ ಇವತ್ತು ಅಪವಿತ್ರ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಯಾವ ಗೌರವದಿಂದ ನಾವು ಇಲ್ಲಿ ಕೂತ್ಕೊಬೇಕು? ಇನ್ಮೇಲೆ ಏನ್ ಮರ್ಯಾದೆ ಇದೆ ನಮ್ಗೆ ಇಲ್ಲಿ ಕೂತ್ಕೊಳಕ್ಕೆ? ನಮ್ಗೆ ಏನ್ ಅಧಿಕಾರ ಇದೆ ಕೂತ್ಕೊಳಕ್ಕೆ? ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ, ಸತ್ರು ಒಂದೇ. ನಾವು ಯಾಕೆ ಬದುಕಿರ್ಬೇಕು? ನಾವು ಈ ರೀತಿ ಮಾಡೋ ಅಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು, ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತೆ. ಒಂದೇ ಒಂದು ಕ್ಷಣನೂ ಕೂತ್ಕೊಂಬಾರ್ದು. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು. ಮಾನ್ಯ ಅಧ್ಯಕ್ಷ, ಯಾಕಂದ್ರೆ ಇದು ದೇಶದ ಪ್ರಶ್ನೆ, ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದ್ಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ? ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ನಾನು ಹೋಗೋಣ. ನಿಮ್ ಬದ್ಧತೆ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ವಿಚಾರಣೆಗೆ ಯಾರನ್ನೂ ತಗೊಳ್ಳಿಲ್ಲ. ಏನ್ ಎಫ್ಐಆರ್ ಮಾಡಿದಿರಿ ಅಂತ ಕ್ಲಾರಿಟಿ ಇಲ್ಲ. ಯಾವ ಸೆಕ್ಷನ್ ಹಾಕಿದಿರಿ ಅಂತ ಕ್ಲಾರಿಟಿ ಇಲ್ಲ. ಯಾವ ಸದನದಲ್ಲಿ ಹೇಳಲ್ಲ. ನನಗೆ ಬಹಳ ಬದ್ಧತೆ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಒಪ್ಕೊಳಕ್ಕಾಗತ್ತೆ?